ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಹುರ್ಮರ್. ದೇವೇಗೌಡರ ಉತ್ಸವ ಮಾಡಲು ಸಜ್ಜಾದ ದಳಪತಿಗಳು. ಹೌದು, ರಾಜಕೀಯ ದಿಗ್ಗಜ ನಾಯಕ, ರಾಷ್ಟ್ರ ಕಂಡ ಧೀಮಂತ ರಾಜಕಾರಣಿ, ದೇಶ ಕಂಡ ಪ್ರಬುದ್ಧ ಮತ್ತು ಮುತ್ಸದ್ದಿ ಲೀಡರ್, ಕನ್ನಡ ನಾಡಿನ ಏಕೈಕ ಮಾಜಿ ಪ್ರಧಾನಿ, ಮಣ್ಣಿನ ಮಗ, ರಾಜ್ಯ ರಾಜಕಾರಣದ ಹಿರಿಯ ನೇತಾರ ಮತ್ತು ಮಾಜಿ ಮುಖ್ಯಮಂತ್ರಿ, ಹಾಲಿ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡರು. ಇಂದು ಇದೇ ಎಚ್.ಡಿ. ದೇವೇಗೌಡರ ಉತ್ಸವ ಮಾಡಲು ಸಜ್ಜಾಗಿದೆ ಜೆಡಿಎಸ್. ಹೌದು, ಕಳೆದ ಕೆಲ ತಿಂಗಳುಗಳಿಂದ ಜೆಡಿಎಸ್ ದಳ ಮುದುಡಿದೆ. ರಾಜ್ಯದಲ್ಲಿ ಸೊರಗಿ ಸಪ್ಪೆಯಾಗಿದೆ. ವಿಧಾನಸಭೆಯಲ್ಲಿ ತೀರಾ ಕಳಪೆ ಮಟ್ಟದ ಸಾಧನೆ, ಬೈ ಎಲೆಕ್ಷನ್ ಸೋಲು, ಪಕ್ಷದ ಶಾಸಕರು ಕಾಂಗ್ರೆಸ್ ಸೇರ್ಪಡೆಯ ವಿಚಾರ, ಹೀಗೆ ಅನೇಕ ಸಣ್ಣ ಪುಟ್ಟ ವಿಷಯಗಳು ದಳಪತಿಗಳ ಮಂದಹಾಸವನ್ನ ಕುಗ್ಗಿಸಿದೆ. ಕಾರ್ಯಕರ್ತರ ಉತ್ಸಾಹ ಕುಂದಿದೆ. ಹುರುಪಿಲ್ಲ, ಹುಮ್ಮಸ್ಸಿಲ್ಲ. ಒಂದು ಕಾಲದಲ್ಲಿ ಇಡೀ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡಿಕೊಂಡಿದ್ದ ದಳಪತಿಗಳು ಇದೀಗ ಅದೇ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಅತಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸಿಕೊಡುತ್ತಿದ್ದ ಈ ಭಾಗದ ಕ್ಷೇತ್ರಗಳಲ್ಲಿ ದಳ ಮುಗುಚಿ ಬೀಳುತ್ತಿದೆ. ಇಂತಹ ಬಲಿಷ್ಠ ದಳಪತಿಗಳ ಕೋಟೆಯಲ್ಲಿ ಮುನ್ನುಗ್ಗಿ ಕಾಂಗ್ರೆಸ್ ಅಬ್ಬರಿಸಿ ಬೊಬ್ಬೆರೆಯುತ್ತಿದೆ. ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಷ್ಟು ಮಟ್ಟದ ಬೆಳವಣಿಗೆ ಕಂಡಿದೆ, ರಾಜ್ಯದಲ್ಲಿ ಅಧಿಕಾರ ನಡೆಸುವ ಹಂತಕ್ಕೆ ಬಂದಿದೆ ಅಂದ್ರೆ ಅದರ ಹಿಂದಿನ ದೊಡ್ಡ ಶಕ್ತಿ ದೇವೇಗೌಡರು. ದೇವೇಗೌಡರು ಜೆಡಿಎಸ್ ಕಟ್ಟಿ ಬೆಳೆಸಲು ಅದೆಷ್ಟು ಶ್ರಮ ವಹಿಸಿದ್ದಾರೆಂಬುದು ಜಗಜ್ಜಾಹೀರು. ಈಗಲೂ ಕೂಡ ಹಳೆ ಮೈಸೂರಿನ ಯಾವುದೇ ಭಾಗಕ್ಕೂ ಹೋದ್ರೂ ಗೌಡ್ರನ್ನ ಪ್ರೀತಿಸುವ, ಆರಾಧಿಸುವ, ಗೌರವಿಸುವ ಜನರಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ದೇವೇಗೌಡರು ಎತ್ತುವ ಪ್ರತಿಯೊಂದು ಮಾತುಗಳು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತವೆ. ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳದೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಮಾತುಗಳನ್ನ ಪದೇ ಪದೇ ಧ್ವನಿ ಎತ್ತುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ, ಕರುನಾಡಿನ ಶ್ರೇಯೋಭಿವೃದ್ಧಿಗಾಗಿ ಗೌಡರ ಹೋರಾಟ ಅನನ್ಯ. ಹೀಗೆ ಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಹನುಮಂತನ ಬಾಲ ಬೆಳೆದಂತೆ ಬೆಳೆಯುತ್ತದೆ. ಇಂತಹ ದೇವೇಗೌಡರ ಉತ್ಸವ ಮಾಡಲು ದಳಪತಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದರ ಹಿಂದೆ ಜೆಡಿಎಸ್ ನಾನಾ ಲೆಕ್ಕಾಚಾರ ಹಾಕಿದೆ. ರಾಜಕಾರಣದಲ್ಲಿ ನಾಯಕರ ಹೆಸರಲ್ಲಿ ನಡೆಯುವ ಉತ್ಸವಗಳು ರಾಜಕೀಯ ದೂರದೃಷ್ಟಿಯ ಯೋಚನೆ ಹೊಂದಿರುತ್ತದೆ. ದಳಪತಿಗಳು ಕಳೆದ ಕೆಲ ತಿಂಗಳುಗಳಿಂದ ಸಪ್ಪೆಯಾಗಿದೆ. ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ದಳಪತಿಗಳ ಕೋಟೆಗೆ ನುಗ್ಗಿ ಜೆಡಿಎಸ್ ಕೋಟೆಯನ್ನ ಸರ್ವನಾಶ ಮಾಡಬೇಕೆಂಬ ಹುನ್ನಾರ ಮಾಡುತ್ತಿದೆ. ಹಾಸನದಲ್ಲಿ ಸಮಾವೇಶ, ಚನ್ನಪಟ್ಟಣದಲ್ಲಿ ಸಮಾವೇಶ ಮಾಡಿ ದಳಪತಿಗಳಿಗೆ ಡಿಚ್ಚಿ ಕೊಟ್ಟಿದೆ ಕಾಂಗ್ರೆಸ್. ಸಮಾವೇಶದಲ್ಲಿ ಪ್ರತಿ ಕೈ ನಾಯಕರ ಟಾರ್ಗೆಟ್ ಒಂದೇ, ಅದುವೇ ದೇವೇಗೌಡರು ಮತ್ತು ಅವರ ಪುತ್ರ ಕುಮಾರಸ್ವಾಮಿ. ಅವರ ಕೋಟೆಯಲ್ಲಿಯೇ ನಿಂತು ದೇವೇಗೌಡರ ಹುಟ್ಟು ಹಾಕಿದ ಪಕ್ಷವನ್ನ ಮಕಾಡೆ ಮಲಗಿಸುವ ಭಾಷಣ ಕೂಡ ಮಾಡುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಡಲು ಮುಂದಾಗಿರುವ ಜೆಡಿಎಸ್ ಅದೇ ಹಾಸನದಲ್ಲಿ ಅಥವಾ ಮೈಸೂರಲ್ಲಿ ದೇವೇಗೌಡರ ಉತ್ಸವ ಮಾಡುವ ಮೂಲಕ ರಾಜ್ಯ ಕಾಂಗ್ರೆಸ್ಗೆ ಭರ್ಜರಿ ತಿರುಗೇಟು ಕೊಡುವ ಯೋಜನೆ ಹಾಕಿಕೊಂಡಿದೆ. ಇದರ ಬಗ್ಗೆ ಈಗಾಗಲೇ ಚರ್ಚೆ ಮತ್ತು ಸಿದ್ಧತೆ ಆರಂಭಿಸಿರುವ ಜೆಡಿಎಸ್ ಹಳೆ ಮೈಸೂರು ಭಾಗದ ಲಕ್ಷ ಕಾರ್ಯಕರ್ತರನ್ನ ಸೇರಿಸಿ ಉತ್ಸವ ಮಾಡಲು ಹೊರಟಿದೆ. ಈ ಉತ್ಸವ ಮಾಡುವ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಮುಂದಾಗಿದೆ ಜೆಡಿಎಸ್. ಒಂದು, ದಳಪತಿಗಳ ಕೋಟೆಯಲ್ಲಿ ಮಿಂಚಿನ ಓಟ ಮುಂದುವರಿಸಿರುವ ಕಾಂಗ್ರೆಸ್ಗೆ ಬ್ರೇಕ್ ಹಾಕುವುದು. ಮತ್ತೊಂದು, ದೇವೇಗೌಡರ ಶಕ್ತಿ ಮತ್ತು ಕಾರ್ಯಕರ್ತರ ಪವರ್ ಇನ್ನೂ ಕುಗ್ಗಿಲ್ಲ, ಅವರ ಬಗ್ಗೆ ಮಾತನಾಡುವವರಿಗೆ ತಿರುಗೇಟು ಕೊಡುವುದು ಉತ್ಸವದ ಹಿಂದಿನ ಮಾಸ್ಟರ್ ಪ್ಲಾನ್. ದೇವೇಗೌಡರ ಹುಟ್ಟು ಹಬ್ಬ ಮೇ 18ರಂದು ಇದೆ. ಅದರೊಳಗೆ ಅಥವಾ ಆ ದಿನವೇ ಮಾಡಬೇಕು ಉತ್ಸವದ ಸಮಾವೇಶ ಎಂಬುದು ಚರ್ಚೆ ಕೂಡ ನಡೆಯುತ್ತಿದೆ. ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವ ಜೆಡಿಎಸ್ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಲಿದೆ, ಎಷ್ಟು ಸಂಖ್ಯೆಯ ಕಾರ್ಯಕರ್ತರನ್ನ ಸೇರಿಸಲಿದೆ, ಕಾಂಗ್ರೆಸ್ಗೆ ಯಾವ ಡಿಚ್ಚಿ ಕೊಡಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.